ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಖಿ ಸಿರಿಗೆ ಸ್ವಾಗತ. ಇವತ್ತು ಬ್ರೆಡ್ ಚಾಕ್ಲೇಟ್ ಕೇಕನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ನಾನು 4 ಬ್ರೆಡ್ ಸ್ಲೈಸನ್ನು ತಗೊಂಡಿದ್ದೀನಿ. ಹಾಗೆ ರೌಂಡ್ ಶೇಪನ್ನು ಅದಕ್ಕೆ ಕೊಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಇಷ್ಟ ಇದೆಯೋ ಆ ಥರ ಮಾಡ್ಕೊಳ್ಳಿ. ಹಾಗೆ ಫ್ರೆಶ್ ಆಗಿದ್ದಷ್ಟು ಬ್ರೆಡ್ಡು ನಮಗೆ ಕೇಕ್ ಚೆನ್ನಾಗೇ ಬರುತ್ತೆ. ಹೀಗೆ ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ನಂತರ ಮೊದಲಿಗೆ ನಾವು ಒಂದು ಪ್ಲೇಟನ್ನು ತೊಗೊಬಿಟ್ಟು ವಿಪ್ಡ್ ಕ್ರೀಮನ್ನು ಅಪ್ಲೈ ಮಾಡಬೇಕಾಗತ್ತೆ ಬೇಸಿಗೆ. ಹಾಗೆ 1 ಬ್ರೆಡ್ ಸ್ಲೈಸನ್ನು ಇಟ್ಕೊಳ್ತಾ ಇದ್ದೀನಿ. ನಂತರ ಶುಗರ್ ಸಿರಪ್ಗೆ 4 ಟೇಬಲ್ ಸ್ಪೂನಷ್ಟು ನೀರನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆಯ ಪುಡಿನ ಸೇರಿಸ್ತಾ ಇದ್ದೀನಿ. ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಹಾಕಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿದರೆ ನಮಗೆ ಶುಗರ್ ಸಿರಪ್ ರೆಡಿ ಆಗುತ್ತೆ. ಅದೇ ಶುಗರ್ ಸಿರಪನ್ನು ಫಸ್ಟ್ ಲೇಯರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಶುಗರ್ ಸಿರಪ್ ಇಷ್ಟ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಫ್ರೂಟ್ ಜ್ಯೂಸನ್ನು ಕೂಡ ಹಾಕ್ಕೋಬೋದು. ನಂತರ ಸ್ವಲ್ಪ ಫ್ರೂಟ್ ಜಾಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ವೇಳೆ ಇಲ್ಲ ಅಂತಂದರೆ ಚಾಕ್ಲೇಟ್ ಸಿರಪ್ ಕೂಡ ಅಪ್ಲೈ ಮಾಡ್ಕೋಬೋದು ಇಲ್ಲಿ. ಹಾಗೆ ವಿಪ್ಡ್ ಕ್ರೀಮನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ವಿಪ್ಡ್ ಕ್ರೀಮು ಹಾಗೆ ಅದ್ರ ಮೇಲೆ ನೀವು ಯಾವುದಾದ್ರೂ ಚಾಕ್ಲೇಟ್ ಪೀಸನ್ನು ಕೂಡ ಅಪ್ಲೈ ಮಾಡ್ಕೋಬೋದು ಇಲ್ಲಿ. ಇದೇ ಥರ ಸೇಮ್ ನಾನು 3 ಇಲ್ಲ ಅಂತಂದರೆ 4 ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಲೇಯರ್ಗಳನ್ನು ಇಟ್ಕೊಂಡು ಸೇಮ್ ಪ್ರೊಸೀಜರನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಸಕ್ಕರೆ ಸಿರಪ್ಪು ಹಾಗೆ ವಿಪ್ಡ್ ಕ್ರೀಮು ಮತ್ತು ಸ್ವಲ್ಪ ನಾನು ಫ್ರೂಟ್ ಜಾಮನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಅಂಥೇಳಿ. ಹಾಗೆ ಪೂರ್ತಿಯಾಗಿ ವಿಪ್ಡ್ ಕ್ರೀಮನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ಕೋನನ್ನು ತೊಗೊಬಿಟ್ಟು ನನಗೆ ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ನೀಟಾಗಿ ಪೂರ್ತಿ ಅಪ್ಲೈ ಮಾಡಿಬಿಟ್ಟು ಇದು ಸೆಟ್ ಆಗೋದಕ್ಕೆ ನೀವು ಒಂದು 10 ನಿಮಿಷ ಅದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ವಿಪ್ಡ್ ಕ್ರೀಮು ಬ್ರೆಡ್ಡಿಗೆ ಸೆಟ್ ಆಗುತ್ತೆ. ಹಾಗೆ ಇಲ್ಲಿ ಚಾಕ್ಲೇಟನ್ನು ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೀವು ಯಾವುದೇ ಡಾರ್ಕ್ ಚಾಕ್ಲೇಟ್ ಕೂಡ ತೊಗೋಬೋದು. ಅದರ ಒಂದು ಸಿರಪ್ ರೆಡಿ ಮಾಡಬೇಕಾಗತ್ತೆ. ರೆಡಿ ಸಿರಪ್ ಇದ್ದರೆ ಈ ಥರ ಮಾಡ್ಕೊಳ್ಳೋ ಅಂಥ ಅಗತ್ಯ ಇಲ್ಲ. ಇಲ್ಲಿ ನಾನು ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ. ನೀರು ಕುದಿಸೋಕ್ಕೆ ಇಟ್ಕೊಬಿಟ್ಟು ಅದ್ರ ಮೇಲೆ ಒಂದು ಬೌಲನ್ನು ಇಟ್ಕೊಬಿಟ್ಟು ಏನೀಗ ನಾನು ಚಾಕ್ಲೇಟನ್ನು ಗ್ರೇಟ್ ಮಾಡಿದ್ದೀನೋ ಅದನ್ನು ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ನೀವು ಇದು ದೊಡ್ಡ ಚಾಕ್ಲೇಟ್ ಆಗಿರೋದ್ರಿಂದ ನಾನು ಗ್ರೇಟ್ ಮಾಡ್ತಾಯಿದ್ದೀನಿ. ನೀವು ಸಣ್ಣ ಚಾಕ್ಲೇಟ್ ಆದರೆ ಸಣ್ಣಕ್ಕೆ ಪೀಸ್ ಮಾಡಿಬಿಟ್ಟು ಕೈಯಲ್ಲೇ ಹಾಕ್ಕೋಬೋದು. ಹಾಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಚಾಕ್ಲೇಟನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದರ ಸಿರಪ್ ನನಗೆ ಗಟ್ಟಿ ಕನ್ಸಿಸ್ಟೆನ್ಸಿ ಮಾಡೋದ್ರಿಂದ ನಾನು ಡೈರೆಕ್ಟಾಗಿ ಅಷ್ಟೇ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಆವಾಗ ಈ ಥರ ಹಾರ್ಡ್ ಆಗೋದಿಲ್ಲ. ಸಿರಪ್ಪು ಸ್ವಲ್ಪ ತೆಳುವಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಮಾಡಿದರೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಇಲ್ಲಿ ವಿಪ್ಡ್ ಕ್ರೀಮ್ ಕೂಡ ಅಲ್ಲಿ ಅಪ್ಲೈ ಆಗ್ತಾ ಇದೆ, ಮೆಲ್ಟ್ ಆಗ್ತಾ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅದು ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಸೆಟ್ ಆಗುತ್ತೆ, ಚೆನ್ನಾಗಿ ಕೂಡ ಟೇಸ್ಟ್ ಬರುತ್ತೆ. ಈ ಥರ ನೀಟಾಗಿ ನಿಮಗೆ ಯಾವ್ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡ್ಕೋಬೋದು. ಇಲ್ಲಿ ನಾನು ಕೋನ್ನ ಹೆಲ್ಪ್ ತೊಗೊಬಿಟ್ಟು ಪೂರ್ತಿಯಾಗಿ ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಫ್ರೂಟ್ಸ್ ಇಷ್ಟ ಇದ್ದರೆ ಫ್ರೂಟ್ನಿಂದ ಕೂಡ ಡೆಕೋರೇಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಪೂರ್ತಿ ಅಪ್ಲೈ ಮಾಡಿದ ಮೇಲೆ ನೀಟಾಗಿ ಸೈಡ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚೆರ್ರಿಗಳನ್ನು ಹಾಕಿಬಿಟ್ಟು ಡೆಕೋರೇಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು. ನಿಮಗಂತೂ ಇದು ಮಾಡಿ ನೋಡಿದರೆ ನಿಜವಾಗ್ಲೂ ಸೇಮ್ ಬೇಕ್ರಿಯಲ್ಲಿ ಯಾವ ಥರ ಮಾಡ್ತಾರೋ ಸೇಮ್ ಅದೇ ಟೇಸ್ಟಲ್ಲಿ ಬರುತ್ತೆ ಕೇಕು. ಬ್ರೆಡ್ಡಿಂದ ಮಾಡಿದ್ದೀವಿ ಅಂತ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟ್ ಆಗುತ್ತೆ. ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಫ್ರೆಶ್ ಆಗಿ ಕೂಡ ಮಾಡ್ಕೋಬೋದು. ಯಾರ್ದಾದ್ರು ಬರ್ತ್ಡೇ, ಈಗ ನ್ಯೂ ಇಯರ್ ಕೂಡ ಬಂತು, ಅದಕ್ಕೆ ಕೂಡ ಯಾವ ಥರ ಬೇಕಾದರೂ ನೀವು ಈ ಥರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿಬಿಟ್ಟು ರೆಡಿ ಮಾಡ್ಬೋದು. ತುಂಬಾ ಸಿಂಪಲ್ಲು, ತುಂಬಾ ಈಸಿ, ಬೇಗ ಕೂಡ ಮಾಡ್ಕೋಬೋದು. ಯಾವುದೇ ಒಂದು ಓವನ್ ಬೇಕು ಹಾಗೆ ಕುಕ್ಕರಲ್ಲಿ ಕೇಕನ್ನು ಮಾಡಬೇಕು ಅಂತ ಇಲ್ಲ, ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು. ಹಾಗೆ ನಿಮಗೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಕೂಡ ಹಾಕಿ.